ನಾವೆಲ್ಲೇ ಹೋದ್ರೂ ಏನಾದ್ರೂ ಒಂದು ಕಳ್ಕೊಂಡ್ ಬಂದಿರ್ತೀವಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆಯಿಂದಾನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಪಾರ್ಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದನ್ನ ಓಪನ್ ಮಾಡ್ತಾ ಇದ್ದೆ. ನನ್ ಬರ್ಡೇ ಇದ್ದಿದ್ದು 15th 14th ಬರುತ್ತೆ ಅಂತ ಆರ್ಡರ್ ಹಾಕಿದ್ರಂತೆ ನಮ್ಮ ಮನೆಯವರು. ನನ್ ಬರ್ಡೇ ಆಗಿ 10 days ಆದ್ಮೇಲೆ ಬಂದಿದೆ. ಎರಡು ಫೋಟೋ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಫೋಟೋ ಫ್ರೇಮ್ಸ್ ಎಲ್ಲ ವಾಲಿಗೆ ಹಾಕಿದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ಒಂದಿನ ತೋರಿಸ್ತೀನಿ. ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಇಂದಾನೆ ಸ್ವಲ್ಪ ಜ್ವರ ಬಂದಿತ್ತು. ಬೆಳಗ್ಗೆ ಇದ್ದಾಗ ಫುಲ್ ಜಾಸ್ತಿನೇ ಆಗಿತ್ತು. ನನಗೆ ಹುಷಾರಿಲ್ಲ ಅಂತ ನಮ್ಮ ಮನೆಯವರೇ 3-4 ದಿನದಿಂದ ಗಿಡಗಳಿಗೆ ನೀರ್ ಹಾಕಿರ್ಲಿಲ್ಲ. ಅದಕ್ಕೋಸ್ಕರ ಅವರೇ ಆಗ್ತಾ ಇದ್ರು. ಇನ್ನೊಂದ್ ಕಡೆ ನಾನು ಬೆಳಗ್ಗೆನೆ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನೆಲ್ಲ ಟೆರೆಸ್ ಮೇಲೆ ಹೋಗಿ ಒಣಗಾಕ್ ಬಂದೆ. ಸಂಜೆ ಆಗಿ ಸ್ವಲ್ಪ ಜಾಸ್ತಿನೇ ಜ್ವರ ಬಂದಿತ್ತು. ನಮ್ಮ ಮನೆಯವ್ರಿಗೆ ಟ್ಯಾಬ್ಲೆಟ್ ತಗೊಂಬಂದ್ ಕೊಡಿ ಹಿಂದೆ, ಆದ್ರೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋದ್ರು. ಬೆಂಗಳೂರಲ್ಲಿ ಧೂಳಲ್ಲಿ ಓಡಾಡಿದ್ರಿಂದ ಫುಲ್ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗಿತ್ತು. ನನಗೆ ಸ್ವಲ್ಪ ಏನಾದ್ರೂ ವೆದರ್ ಚೇಂಜ್ ಆದ್ರೂ ಹುಷಾರಿಲ್ದಂಗ ಆಗ್ಬಿಡುತ್ತೆ. ನೈಟ್ ನಮ್ಮ ಮನೆಗೆ ನಮ್ಮ ಚೋಟಾ ಮರಿ ಮತ್ತೆ ನನ್ನ ತಂಗಿ ಬಂದಿದ್ರು. ನನಗೆ ಬರ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಮಧ್ಯಾಹ್ನ ಕಾಲ್ ಮಾಡಿದ್ರು, ಬರಲ್ಲ ಅಂತಾನೆ ಹೇಳಿದ್ರು. ಸೋಮವಾರ ನಾವೆಲ್ಲರೂ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ನನ್ನ ತಂಗಿ ಪೌಚ್ ಎತ್ಬಿಟ್ಟಿದ್ರು. 5,000 ಅಮೌಂಟ್, 3 ATM ಕಾರ್ಡ್ ಹಾಗೆ 2 ಪ್ಯಾನ್ ಕಾರ್ಡ್ ಇತ್ತು. ಪೌಚ್ ಜೊತೆ ಎಲ್ಲ ಹೋಗ್ಬಿಟ್ಟಿದೆ. ಟ್ರೈನ್ ಅಲ್ಲಿ ಬರೋ ಜನ ಎಂತೆಂತರ ಇರ್ತಾರೆ ಅಂತ ಇವಾಗ ಗೊತ್ತಾಯ್ತು. ನಾವೆಲ್ಲೇ ಹೋದ್ರೂ ಏನಾದ್ರೂ ಒಂದು ಕಳ್ಕೊಂಡ್ ಬಂದಿರ್ತೀವಿ. ATM ನ ಬ್ಯಾಂಕಿಗೆ ಹೋಗಿ ಕ್ಲೋಸ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ತಂಗಿ ಬಂದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ ಚೋಟಾ ಮರಿ ಮತ್ತೆ ನನ್ನ ತಂಗಿ ಊರಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ರು. ನಮ್ಮ ಮನೆಯವರು ನಮ್ ಚೋಟಾ ಮರಿ ಜೊತೆ ಆಟ ಆಡ್ತಾ ಇದ್ರು. ನಮ್ ಚೋಟಾ ಮರಿ ಮನೆಗ್ ಬಂದಂತೂ ವಾಪಸ್ ಕಳ್ಸೋದಕ್ಕೆ ಬೇಜಾರಾಗ್ಬಿಡುತ್ತೆ. ಮತ್ತೆ ಸಂಜೆ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವಾರ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಸಂಜೆ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ತಲೆ ಬೇರೆ ನೋವ್ತಾ ಇತ್ತು. ಆದ್ರೂ ಕೂಡ ಇವತ್ತು ವಾರ ಇದ್ದಿದ್ದರಿಂದ ಪೂಜೆಗೂ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿ ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.